ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀಕಾಂತ್ ವಿರುದ್ಧ ಪದೇ ಪದೇ ಕೇಸ್ ಹಾಕಲಾಗಿದೆ. ರಾಜ್ಯದಲ್ಲಿರುವ ಪೆಂಡಿಂಗ್ ಕೇಸ್ ಕ್ಲಿಯರ್ ಆಗಿದೆಯಾ? ಕರಸೇವಕ ಶ್ರೀಕಾಂತ್ ಪೂಜಾರಿಗೆ 60 ವರ್ಷ ಆಗಿದೆ. ಶ್ರೀಕಾಂತ್ ನನ್ನ ಸಿಎಂ ಸಿದ್ದರಾಮಯ್ಯ ಕ್ರಿಮಿನಲ್ ಅಂತಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೆ ಕೇಸ್ ಇಲ್ವಾ? ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಕೇಸ್ ಇಲ್ವಾ? ಡಿಕೆಶಿ ಮೇಲೆ ಕೇಸ್ ಹಾಕಿದಾಗ ಹೋರಾಟ ಮಾಡಿಲ್ವಾ? ಜೈಲಿನಿಂದ ಹೊರಗಡೆ ಬಂದಾಗ ಸ್ವಾಗತ ಮಾಡಿಲ್ವಾ? ಡಿಕೆಶಿ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಹುಬ್ಬಳ್ಳಿಯಲ್ಲಿ ಏನು ಕರಸೇವಕರ ಬಂಧನ ಆಗಿ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಶ್ರೀಕಾಂತ್ ಪೂಜಾರಿ ಅನ್ನೋ ಒಬ್ಬ ಬಡ ಆಟೋ ರಿಕ್ಷಾ ಡ್ರೈವರ್ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥ ಹೇಳಿಕೆಗಳನ್ನು ಇವತ್ತು ಕೂಡ ಮುಂದುವರಿಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಕರಸೇವಕ ಇರಬಹುದು, ಆದರೆ ಅವನ ಮೇಲೆ ಭಾಳಷ್ಟು ಕ್ರಿಮಿನಲ್ ಕೇಸ್ಗಳಿದೆ. ಅದಾದಮೇಲೆ ಆ ಕೇಸ್ ಆದಮೇಲೆ ಪೊಲೀಸರು ಇವ್ರ ಮೇಲೆ ಪದೇ ಪದೇ ಕೇಸ್ಗಳನ್ನು ಹಾಕಿದ್ದಾರೆ. ಆ ಠಾಣೆಗೆ ಯಾವ್ಯಾವ ಕೇಸ್ಗೆ ಯಾರ್ಯಾರು ಸಿಗಲ್ಲೋ ಅವ್ರನ್ನೆಲ್ಲ ಫಿಟ್ ಮಾಡುವಂಥದ್ದು ಈ ವ್ಯಕ್ತಿ. ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್. ಅವ್ರ ಮನೆಗೆ ನಾನು ಭೇಟಿ ಮಾಡಿದ್ದೆ. ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.